ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮದಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಬರೆಸಿ ವೀರಶೈವ ಬೇರೆಯಲ್ಲ, ಲಿಂಗಾಯತರು ಬೇರೆಯಲ್ಲ, ಜಾತಿ ಹೆಸರಿನಲ್ಲಿ ಕೆಲವರಿಂದ ಧರ್ಮ ಒಡೆಯುವ ಕೆಲಸ ನಡೀತಾ ಇದೆ. ಯತ್ನಾಳ್ ಕಿಡಿಕಾರಿದ್ದಾರೆ. ಸರ್ವರಿಗೂ ಸಮಪಾಲು ಎನ್ನುವುದು ನಮ್ಮ ಆಶಯ. ಎಲ್ಲರನ್ನ ಕರೆದುಕೊಂಡು ಹೋಗುವುದು ನಮ್ಮ ಸಮುದಾಯ. ನಾವು ಒಗ್ಗಟ್ಟಾಗಿದ್ರೆ ಇತರರನ್ನ ನಮ್ಮ ಜೊತೆ ತೆಗೆದುಕೊಂಡು ಹೋಗಬಹುದು. ಹುಬ್ಬಳ್ಳಿಯಲ್ಲಿ ಸಚಿವ ಖಂಡ್ರೆ ಹೇಳಿಕೆ. ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿದ ಜಾತಿ ಸರ್ವೆ ಜ್ವಾಲೆ, ಮಹತ್ವದ ಮಾತುಕತೆ ಬೆನ್ನಲ್ಲೇ ಉತ್ತರದಲ್ಲಿ ರಣಕಹಳೆ. ವಾಣಿಜ್ಯ ನಗರದಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ. ಉಜಿರೆ ನಿವಾಸದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಬೆನ್ನಲ್ಲೇ ಮಹೇಶ್ ತಿಮಿರೋಡಿ ಮತ್ತು ನೋಟಿಸ್. ನಾಡಿದ್ದು ವಿಚಾರಣೆಗೆ ಹಾಜರಾಗಲು ತಿಮಿರೋಡಿಗೆ ಸೂಚನೆ. ಧರ್ಮದಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಬರೆಸಿ ವೀರಶೈವ ಬೇರೆಯಲ್ಲ, ಲಿಂಗಾಯತ ಬೇರೆಯಲ್ಲ ಅಂತ ಈಗ ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಕಿಡಿಕಾರಿರುವಂತದ್ದು. ಧರ್ಮದಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಬರೆಸಿ ವೀರಶೈವ ಬೇರೆಯಲ್ಲ, ಲಿಂಗಾಯತರು ಬೇರೆಯಲ್ಲ, ಜಾತಿ ಹೆಸರಿನಲ್ಲಿ ಕೆಲವರಿಂದ ಧರ್ಮ ಒಡೆಯುವ ಕೆಲಸ ನಡೀತಾ ಇದೆ. ಎಲ್ಲರೂ ಲಿಂಗ ಪೂಜೆ ಮಾಡ್ತಾರೆ ಎಂದು ಯತ್ನಾಳ್ ಈಗ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಸಾಬರ ಸರ್ಕಾರವಿದೆ. ಮುಸ್ಲಿಮರಿಗೆ ಮೀಸಲಾತಿ ಕೊಡಲು ಬರಲ್ಲ, ಆದರೂ ಕೂಡ ಅಸಂವಿಧಾನಿಕವಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಲಾಗಿದೆ. ಇದನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ಯಾಕೆ ಪ್ರಶ್ನಿಸಲ್ಲ? ಹುಬ್ಬಳ್ಳಿಯಲ್ಲಿ ಶಾಸಕ ಈಗ ಕಿಡಿಕಾರಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಶಾಸಕ ಈಗ ಈ ಬಗ್ಗೆ ಮಾಹಿತಿಯನ್ನ ನೀಡಿ ಕಿಡಿಕಾರಿರುವಂತದ್ದು. ಧರ್ಮದಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ವೀರಶೈವರು ಬೇರೆಯಲ್ಲ, ಲಿಂಗಾಯತರು ಬೇರೆಯಲ್ಲ. ಧರ್ಮದ ಹಿಂದೂ ಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಬರೆಸಿ ವೀರಶೈವರು ಬೇರೆಯಲ್ಲ, ಲಿಂಗಾಯತರು ಬೇರೆಯಲ್ಲ, ಜಾತಿ ಹೆಸರಿನಲ್ಲಿ ಕೆಲವರಿಂದ ಧರ್ಮ ಒಡೆಯುವಂತಹ ಕೆಲಸ ನಡೀತಾ ಇದೆ. ಎಲ್ಲರೂ ಕೂಡ ಲಿಂಗ ಪೂಜೆನೆ ಮಾಡೋದು ಅಲ್ವಾ ಅಂತ ಯತ್ನಾಳ್ ಈಗ ಕಿಡಿಕಾರಿರುವಂತದ್ದು. ಕರ್ನಾಟಕದಲ್ಲಿ ಸಾಬರ ಸರ್ಕಾರ ನಡೀತಾ ಇದೆ. ಹಾಗಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಲಾಗಿದೆ ಸರ್ಕಾರದಿಂದ. ಆಕ್ಚುಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಲು ಬರೋಲ್ಲ. ಅಸಂವಿಧಾನಿಕವಾಗಿ ಮುಸ್ಲಿಮರಿಗೆ ಈಗ ಮೀಸಲಾತಿಯನ್ನ ನೀಡಲಾಗಿದೆ, ಮೀಸಲಾತಿಯನ್ನ ಕೊಡಲಾಗಿದೆ. ಸಾಬರ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಈಗ ಪ್ರಚಲಿತವಾಗಿ ನಡೀತಾ ಇರೋದು. ಹಾಗಾಗಿ ಸಾಬರಿಗೆ ಈಗ ಮೀಸಲಾತಿಯನ್ನ ನೀಡಲಾಗಿದೆ. ಅಸಂವಿಧಾನಿಕವಾಗಿ ಮುಸ್ಲಿಮರಿಗೆ ಈಗ ಮೀಸಲಾತಿಯನ್ನ ಕೊಡಲಾಗಿದೆ. ಇದನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಈಗ ಯತ್ನಾಳ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ಯತ್ನಾಳ್ ಈ ಬಗ್ಗೆ ಮಾತನಾಡಿ ಕಿಡಿಕಾರಿರುವಂತದ್ದು. ಧರ್ಮದಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ನಮ್ಮ ಜಾತಿ ಬರೆಸಿ ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಎಲ್ಲರೂ ಲಿಂಗ ಪೂಜೆಯನ್ನೇ ಮಾಡೋದು ಅಂತ ಈಗ ಯತ್ನಾಳ್ ಅವರು ಮಾತನಾಡಿರುವಂತದ್ದು. ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಡ್ ಬರೋಣ. ಅದಕ್ಕೆ ಜಾತಿಯಲ್ಲಿ ಲಿಂಗಾಯತ ಬರ್ಸ್ರಿ ಅಥವಾ ವೀರಶೈವ ಬರ್ಸ್ರಿ ಅಥವಾ ವೀರಶೈವ ಲಿಂಗಾಯತ ಬರ್ಸ್ರಿ. ಉಪಜಾತಿಯಲ್ಲಿ ತಮ್ಮ ಉಪಜಾತಿಯನ್ನು ಬರ್ಸ್ಬೇಕು. ನಾವು ಮೀಸಲಾತಿಯನ್ನ ಕೇಳ್ತಾ ಇರೋದು ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂತಹ ಜಾತಿ ಉಪಜಾತಿಗಳಿಂದ. ಸ್ಪೆಸಿಫಿಕ್ ಆಗಿ ಒಂದು ಧರ್ಮದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಈಗ ಯಾರ್ಯಾರು ಲಿಂಗಾಯತರಲ್ಲೇ ಕೆಲವೊಂದು ಉಪಜಾತಿಗಳು ಅವರು ಹಿಂದೂ ಹೇಳಿ ಮುಂದೆ ಅವರು ಉಪಜಾತಿ ಹೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಮೀಸಲಾತಿ ಸಿಕ್ಕಿದೆ. ಉದಾಹರಣೆಗೆ ಹಿಂದೂ ಗಾಣಿಗ 2A ಸಿಕ್ಕಿದೆ, ಹಿಂದೂ ಬಣಿಜಿಗ 2A ಸಿಕ್ಕಿದೆ. ಹಿಂಗ 2Aದಲ್ಲಿ ಬಂದಂತ ಕೆಲವೊಂದು ಲಿಂಗಾಯತ ಸಮುದಾಯಗಳು ಅವ್ರು ಎಲ್ಲೂ ಲಿಂಗಾಯತ ಬರ್ಸಿಲ್ಲ, ವೀರಶೈವ ಬರ್ಸಿಲ್ಲ. ಅಂದಮೇಲೆ ನಾನು ಇಡೀ ರಾಜ್ಯದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ವಿನಂತಿ ಮಾಡ್ಕೊತೀನಿ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರ್ಸಿ, ಜಾತಿ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ವೀರಶೈವ ಬರ್ಸಿ, ಉಪಜಾತಿ ನಿಮ್ದು ಯಾವ್ದಿದೆ ಬರ್ಸಿ. ಕರ್ನಾಟಕದಲ್ಲಿ ಈ ಒಂದು ಸಾಬರ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ಕಾರ, ಮುಸ್ಲಿಮರಿಗೆ ಮೀಸಲಾತಿ ಕೊಡಕ್ ಬರುವುದಿಲ್ಲ. ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಅಂದ ಮೇಲೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಇವತ್ತು ಮೀಸಲಾತಿ ಮುಸ್ಲಿಮರು ಕೊಟ್ಟಿದ್ದು
ಮತ್ತು ಕಾಂಟ್ರಾಕ್ಟ್ ನಲ್ಲಿ ಸಹ ಮೀಸಲಾತಿ ಮಾಡ್ಯಾರ. ಅಂದ್ರೆ ಮುಸ್ಲಿಮರಿಗೆ ಕೊಟ್ಟಿದ್ದೇ ಅಸಂವಿಧಾನಿಕ. ಅದನ್ನ ವೀರಶೈವ ಮಹಾಸಭಾ ಖಂಡಿಸ್ತಾ, ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದವರು ತಮ್ಮ ನ್ಯಾಯ ಬೇಡಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ರು. ಅಮಾಯಕ ಜನರ ಮೇಲೆ ಯಾವ ಪಂಚಮಸಾಲಿಗಳು ಕಲ್ಲು ಎತ್ತಿಲ್ಲ, ಯಾವ ಪಂಚಮಸಾಲಿಗಳು ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ, ಯಾವ ಪಂಚಮಸಾಲಿಗಳು ಅಧಿಕ ಪೊಲೀಸರ ವಿರುದ್ಧ ಕೈ ಎತ್ತಿಲ್ಲ. ಆದಾಗ್ಯೂ ವೀರಶೈವ ಲಿಂಗಾಯತ್ ಸಮುದಾಯದ ಪಂಚಮಸಾಲಿಗಳನ್ನ ಇವತ್ತು ಒಂದು ರೀತಿ ಅಪಮಾನ ಮಾಡಿದಂಥದ್ದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ. ಅವಾಗ ಯಡಿಯೂರಪ್ಪ ಎಲ್ಲಿ ಹೋಗಿದ್ದ, ಶಾಮನೂರು ಶಿವಶಂಕರಪ್ಪ ಏನ್ ಮಾಡಕತ್ತಿದ್ರು, ಈಶ್ವರ್ ಖಂಡ್ರೆಗೆ ಏನ್ ಮಾಡಕತ್ತಿದ್ರು. ಇವತ್ತು ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ 3 ಕುಟುಂಬಗಳ ಕೈ ಸಿಕ್ಕು ಒದ್ದಾಡ್ತಾ ಇದೆ.